ಫೋನ್ ಹಚ್ಚಿದ್ರಿ ಈಗ ಅದ ಮಾತಾಡಿ ಹಂಗ ಈ ಸುಮ್ನೆ ಕುಂತ್ಕೊಂಡಿದ್ ನೋಡ. ಯಾಕವ? ಏನೂ ಇಲ್ಲವ, ಇವತ್ತು ನೀವೇ ಐತಲ್ಲ ಏನ ಇವತ್ತು ಚಂದ್ರಗ್ರಹಣ ಐತಂತ ರಾತ್ರಿ. ಅದಕ್ಕ ನನಗೂ ಗೊತ್ತಿರ್ಲಿಲ್ಲ, ಈ ಗುಂಡಮ್ಮಕ್ಕ ಬಂದು ಹೇಳಿದ್ಲು ಇವತ್ತು ಚಂದ್ರಗ್ರಹಣ ಐತ್ ನೋಡು, ರಾತ್ರಿ 8 ಗಂಟೆಲಿಂದನ ಸ್ಟಾರ್ಟ್ ಆಗ್ತೈತಂತ. ಆದ್ರೆ ಏನ ಗರ್ಭಿಣಿಯರೇನ 3 ಗಂಟೆಲಿಂದನ ಏನೋ ಕೆಲಸ ಮಾಡಬಾರ್ದ ಬೆಳತನ 3 ಗಂಟೆ ಮಕ್ಕಂದರ ಒಮ್ಮೆಕ ಬೆಳಗ್ಗೆ ಅದೇನೋ 1 ಗಂಟೆಗೆ ಮುಗಿತ್ತಂತ. ಆದ್ರೂ ಗರ್ಭಿಣಿಯರು 6 ಗಂಟೆ ತನಕ ಹಂಗ ಮಲಗ್ಬೇಕಂತ, ಏನು ಕೆಲಸ ಮಾಡಬಾರ್ದಂತ ಹೇಳಿದ್ಲ ಅಕ್ಕ. ಅದಕ್ಕ ಈಗ ಉಳಿಸಿ ಮನ್ಸ್ಬಿಡ ಅಂತ ಹೇಳಿದ್ಲು. ಅದಕ್ಕ ಅನ್ನ ಮಾಡಿದ್ನಲ್ಲ ಬಿಸಿ ಬಿಸಿದು, ಅಂದಕ್ಕೆ ಏನ್ ಮಾಡಕಂತ ನೀನ್ ಕೇಳಕಂತ ಬಂದವ. ಹೌದೇನವ? ಹಂಗಾರೆ ಇವತ್ತು ಚಂದ್ರಗ್ರಹಣ ಐತೇನ? ಹಂಗಾರೆ ನಾನು ಏನ್ ಮಾಡ್ಬೇಕು? ಇವತ್ತು ನೀನ್ ಏನೇನ್ ಮಾಡ್ಬಾರ್ದು ನೋಡ, ಏನಾದ್ರೂ ಕೊಯ್ಯೋದು ಏನಾದ್ರೂ ಒಲಿಯೋದು ಹಂಗೆಲ್ಲ ಏನು ಮಾಡ್ಬಾರ್ದು. ಯಾಕಂದ್ರೆ ಇನ್ನು 3 ತಿಂಗಳು ಐತಲ್ಲ ನಿಂಗೆ, ಪಾಪು ಇನ್ನು ಹೊಟ್ಟೆಲ್ ಬೆಳೀತಾ ಇರುತ್ತಲ್ಲ. ನೀವು ಹಂಗೇನಾದ್ರೂ ಮಾಡಿದ್ರೆ ಆ ಪಾಪುಗ ನೀನೇನಾದ್ರೂ ಕೊಯ್ದಿದ್ರ ಪಾಪುಗ ಎಲ್ಲಾದ್ರೂ ಇವ್ರು ನೋಡಿಲ್ಲ ಸುಬ್ಬಮ್ಮನ ಮಗಳ ರಘು ಏನ ಗ್ರಹಣ ದಿನ ಬದ್ನೆಕಾಯಿ ಕೊಯ್ದಿದ್ಲಂತ. ಅವ್ರಿಗೆ 100 ಪಾಟಿ ಇಂತೆಲ್ಲ ಹಿಂಗ್ ಕೊಯ್ದಂಗ ಆಗೈತಲ್ಲ, ಅದ್ರಂಗ ಆಗತ್ತಂತ. ಅದಕ್ಕೆ ಏನೇನ್ ಕೊಯ್ಬಾರ್ದು ಏನೇನ್ ಮಾಡ್ಬಾರ್ದಂತ. ಸುಮ್ಮನೆ ಊಟ ಮಾಡಿ ಸುಮ್ಮನೆ ಮನೆಗೆ ಬಿಡ್ಬೇಕಂತ. ಹಂಗ ಕಷ್ಟಪಟ್ಟು ಕೂಡ ಮಲಗಬಾರ್ದಂತವ. ನನಗೂ ಗೊತ್ತಿದ್ದಿಲ್ಲ, ಗುಂಡಮ್ಮನೆ ಹೇಳ್ಯಾಳ ಇಷ್ಟೆಲ್ಲ ಮಾಡ್ಬೇಕಂತವ. ಸರಿ ಅವ, ನಿನಗೆ ಊಟಕ್ಕೆ ಏನ್ ಮಾಡ್ಕೊಳ್ಳ? ಹೌದೇನ? ಹಂಗಾದ್ರೆ ಬಿಸಿ ಬಿಸಿ ಅನ್ನ ಮಾಡಿನಿ ಅಂತಿ. ನನಗೆ ಬೆಳ್ಳುಳ್ಳಿ ಖಾರ ತಿನ್ನಂಗಾಗಿತ್ತವ. ಬಿಸಿ ಅನ್ನಕ್ಕೆ ರುಚಿ ಆಗತ್ತ. ನನ್ನ ಗಂಡ ಮನೇಲಿದ್ದಾಗ ವಾರಕ್ಕೆ 2 ಸರಿ ಮಾಡ್ಕೊಂಡ್ ತಿಂತಿದ್ದೆ. ಯಾಕ ಇವತ್ತು ತಿನ್ನಂಗಾಗೈತವ. ಹಂಗಾರೆ ನನ್ ಬೆಳ್ಳುಳ್ಳಿ ಖಾರ ಮಾಡ್ಕೊಡ್ತೀಯವ? ಅಯ್ಯೋ ಅಷ್ಟೇ ತಾನೆ, ಸರಿ ಆಯ್ತು. ಈಗಿನ 12 ಗಂಟೆಗೆ ಐತಿ, 3 ಗಂಟೆಲಿಂದ ಸುಮ್ಮನೆ ಮನ್ಸ್ಬಿಡು ಅಂತ ಗುಂಡಮ್ಮ ಕೇಳ. ಅಷ್ಟೈತೆ. ಅದೇನ್ ಬೆಳ್ಳುಳ್ಳಿ ಖಾರ ಅಂದ್ರೆ ಒಂದ್ 10 ನಿಮಿಷದಾಗ ಮಾಡ್ಕೊಡ್ತೀನಿ. ಮಾಡಿ ಊಟ ಮಾಡಿ ಮನೆಗ್ ಬಿಡವ. ಸರಿ ಅವ. ಇರೋ ಹಾಗಾದ್ರೆ ಬಿಸಿ ಬಿಸಿ ಅನ್ನ ಐತಿ, ಬೆಳ್ಳುಳ್ಳಿ ಖಾರ ಮಾಡ್ಕೊಡ್ತೀನಿ, ಇಲ್ಲೇ ಕುಂತಿರು. ಸರಿ ಅವ. ಬಿಸಿ ಬಿಸಿ ಅನ್ನ ಐತಿ, ಈಗ ಬೆಳ್ಳುಳ್ಳಿ ಖಾರ ಅಂತ ಮಾಡ್ಕೊಡೋಣ. ಹೆಂಗ ನಾನು ನಿನ್ನೆ ಒಂದಿಷ್ಟು ಬೆಳ್ಳುಳ್ಳಿ ತಿಂದಿದ್ದೆ, ಅವನ್ನ ಹಾಕಿ ಎಲ್ಲ ಮೆಣಸಿನಕಾಯಿ ಎಲ್ಲ ಎಣ್ಣೆ ಅದ ಅನ್ಸುತ್ತೆ, ಜೀಟಿ ಎಲ್ಲ ತಗೊಂಡೋಗಿ 5 ನಿಮಿಷದಾಗ ಮಾಡಿ ಕೊಟ್ಟು ಉಣಿಸಿ ಮನ್ಸಿಬಿಟ್ರಾಯ್ತು ಸುಮ್ಮನೆ. ಒಂದಿಷ್ಟು ಖಾರ ಇಲ್ಲಾರ ಮೆಣಸಿನಕಾಯಿ ಇಲ್ಲೇ ನಾನು ಇಟ್ಟಂಗಿತ್ತು, ನೋಡೋಣ ಇಲ್ಲೇ ಇರ್ತಾನೆ. ಮತ್ತೆ ಖಾರ ಆದ್ರ ಅದು ಬಿಗಿ ಖಾರ ಐತಿ, ಬೇಡ ಇಲ್ಲಿ ಒಂದಿಷ್ಟು ಮೆಣಸಿನಕಾಯಿ ಅದಾವ ಖಾರ ಇಲ್ಲ, ಅವ್ರಲ್ಲೇ ಮಾಡಿಕೊಟ್ರಾಯ್ತು. ಇಲ್ಲೇ ಮ್ಯಾಲ ಇಟ್ಟಿದ್ನಿ, ಇವ್ರು ನೋಡೋಣ. ಯಾಕ ಸಿಕ್ಕು ಅರ್ಜೆಂಟಿಗೆ ಏನೋ ಇಟ್ಟಿದ್ದೆ ಸಿಗಲ್ಲ, ಯಾಕೆ ಇವತ್ತು ಸಿಕ್ಕು ಯಾವ ಅದಾವ ಎಲ್ಲಾನು ಸಣ್ಣ ಮಲ್ಲಿಟ್ಟಿದ್ದೆ ಇನ್ನ ಅದಾವ. ಸಾವಿರ ಸಾಕು, ನಾವು ಇದ್ರಲ್ಲ ಇವತ್ತರ ಸಿನಿಮಾಗಾದ್ರೆ ಸಾಕು, ನನಗೂ ಬೇಕಾರೆ ಏನೋ ಹೆಚ್ಚಾಗಿ ಊಟ ಮಾಡ್ತೀನಿ. ಸಾಕು ಬೆಳ್ಳುಳ್ಳಿ ಖಾರ ಮಾಡಕ್ ಏನೇನ್ ಬೇಕು ಎಲ್ಲ ಇಲ್ಲೇ ಅದಾವ. ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಎಣ್ಣೆ ಇಲ್ಲೇ ಅದಾವ. ತಗೊಂಡೋಗಿ ಮಾಡ್ಬಿಟ್ರಾಯ್ತು. ಎಲ್ಲ ತಂದು ಇಟ್ಕೊಂಡಿನಿ. ಈಗ 5 ನಿಮಿಷ ಪಟ 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 ಮಾಡಿದ್ರಾಯ್ತು. ಈಗ ಒಂದು ಬಾಣಲೆ ಇಟ್ಟು ಎಣ್ಣೆ ಕಾಯಕ್ಕಾಗಿಡೋಣ. ಎಣ್ಣೆ ಹಾಕೋಣ. ಎಣ್ಣೆ ಕಾದಿದೆ, ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಚಿಟಪಟ ಅಂತವ. ಈಗ ಸ್ವಲ್ಪ ಇವನ್ನೆಲ್ಲ ಮೆಣಸಿನಕಾಯಿ ಹಾಕಿ ಸಣ್ಣೂರಾಗ ಎಲ್ಲಾನು ಚೆನ್ನಾಗಿ ಹುರ್ಕೊಳ್ಳೋಣ. ಸಣ್ಣೂರಾಗ ಮೆಣಸಿನಕಾಯಿನ ಚೆನ್ನಾಗಿ ಹುರ್ಕೊಳ್ಳೋಣ. ಮೆಣಸಿನಕಾಯಿನ ಚೆನ್ನಾಗಿ ಹುರ್ಕೊಂಡಾಯ್ತು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪನ್ನ ಹಾಕಾಯ್ತು. ಈಗ ಕೆಳಗೆ ಇಳಿಸ್ಕೊಂಡು ರುಬ್ಬ ಗುಂಡದಾಗ ಮೆಣಸಿನಕಾಯಿ, ಆಮೇಲೆ ಕೊತ್ತಂಬರಿ,
ಬೆಳ್ಳುಳ್ಳಿ ಎಲ್ಲ ಹಾಕಿ ಸಣ್ಣಗೆ ಜಜ್ಜಿಕೊಂಡ್ರ ಬೆಳ್ಳುಳ್ಳಿ ಖಾರ ರೆಡಿ ಆಗುತ್ತಾ. ರುಬ್ಬಕಲ್ಲಿಗೆ ಮೆಣಸಿನಕಾಯಿ ಎಲ್ಲಾನು ಹಾಕಿ ಚೆನ್ನಾಗಿ ರುಬ್ಬಿಕೊಂಡ್ರೆ ಬೆಳ್ಳುಳ್ಳಿ ಖಾರ ರೆಡಿ ಆಗುತ್ತದೆ. ಮೆಣಸಿನಕಾಯಿಗೆ ಉಪ್ಪು ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿ ಜಜ್ಜಿಕೊಳ್ಳೋಣ. ಹಾಕಿ ಈಗ ಸಣ್ಣಗೆ ಜಜ್ಜಿಕೊಳ್ಳೋಣ. ಸಣ್ಣಗೆ ಇಷ್ಟ ಸಾಕು. ಒಂದು ಪ್ಲೇಟ್ನ ತಕ್ಕೊಂಡ್ರೆ ಆಯ್ತು. ಉಂಡೆ ನೋಡಿದ್ರೆ ಹಂಗ ತಿನ್ಬೇಕು ಅನ್ಸ್ಬಿಡುತ್ತೆ ನೋಡು. ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲಾನು ಹಾಕೈತಲ್ಲ, ಎಷ್ಟು ಟೇಸ್ಟ್ ಗೊತ್ತಾ ಫ್ರೆಂಡ್ಸ್. ಇವತ್ತು ಬೆಳ್ಳುಳ್ಳಿ ಖಾರ ಹೆಂಗ್ ಮಾಡಕಂತ ಎಲ್ಲಾನು ತೋರಿಸಿನಿ. ಒಂದು ಟೈಮ್ ಈ ವಿಡಿಯೋ ನೋಡ್ಕೊಂಡ್ ನಿಮ್ ಮನೇಲಿ ನೀವು ಮಾಡ್ಕೊಂತೀನಿ ನೋಡಿ ಹೆಂಗಾಗಿರುತ್ತೆ ಅಂತ. ತುಂಬಾನೇ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದು ಖಾರ, ಬೆಳ್ಳುಳ್ಳಿ ಖಾರ, ಬೆಳ್ಳುಳ್ಳಿ ಫ್ಲೇವರ್ ಸೂಪರ್ ಆಗಿರುತ್ತೆ. ಅದರ ಕೊತ್ತಂಬರಿ ಎಲ್ಲಾನು ಹಾಕಿರುತ್ತಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ನನಗಂತೂ ಒಂದು ನೋಡಿ ಬಿಟ್ಟರೆ ತಿನ್ನಂಗ ಅನಿಸ್ಬಿಟ್ಟೈತೆ ನೋಡು. ಹಾಗಾಗಿ ಇವತ್ತಷ್ಟು ಸುಮ್ಮನೆ ಊಟ ಕೊಟ್ಟು ಎಲ್ಲಾನು ಇದು ಮಾಡಿ ಮಲಗಿ ಆಮೇಲೆ ಊಟ ಮಾಡ್ತೀನಿ. ಈಗಂತ ಇಲ್ಲಿ ತೆಗೆದಿಟ್ಟು ಸುಮ್ಮನೆ ಉಂಡೆ ಕುತ್ಕೊಂಡು ಹೋಗೋಣ. ಫ್ರೆಂಡ್ಸ್, ಬೆಳ್ಳುಳ್ಳಿ ಖಾರ ರೆಡಿ ಆಯ್ತು. ಅವನ್ನೆಲ್ಲ ತೆಗೆದಿಟ್ಟು ಸುಮ್ಮನೆ ಉಂಡೆ ಕುತ್ಕೊಂಡು ಕೊಟ್ಟಾಗ್ತೀನಿ. ನಾನು ಉದುರಾಗಿತ್ತು ಎಲ್ಲ ಕಾಂಬಿನೇಷನ್ ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿ ಖಾರ ಉದುದ್ರ ಅನ್ನ ಸಿಕ್ಕರೆ ಶಿವ ಅನ್ಬೇಕಂತ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಖಾರ ಸ್ವಲ್ಪ ಉಂಡೆ ಮಾಡಿ ಹಾಕೊಂಡು ಸುಮ್ಮನೆ ಉಂಡೆ ಕುತ್ಕೊಂಡ್ಬಿಡ್ತೀನಿ. ಫಸ್ಟ್ ಮಾಡ್ಕೊಟ್ಟು ನಾನು ಊಟ ಮಾಡ್ಮೇಲೆ ಅದನ್ನ ಮನಸ್ಸು ನಾನು ಊಟ ಮಾಡಿದ್ರಾಗುತ್ತೆ. ನಮ್ಮಮ್ಮ ಬೆಳ್ಳುಳ್ಳಿ ಖಾರ ಮಾಡ್ಕೊಂಡ್ಬಂದ್ಲು. ನನ್ನ ಅಲ್ಲಿ ಬರಕತ್ತೇಳ, ಇಲ್ಲೇ ಮಾಸ್ತೈತಿ. ಹೊಟ್ಟೆ ತುಂಬ ಊಟ ಮಾಡಿದ್ರಾಯ್ತು. ತಗೊಳವತ್ತಮ್ಮ, ಬೆಳ್ಳುಳ್ಳಿ ಖಾರ ಕೇಳಿದ್ದಲ್ಲ, ಬೆಳ್ಳುಳ್ಳಿ ಖಾರ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ಇತ್ತು. ಬೆಳ್ಳುಳ್ಳಿ ಖಾರ ಅನ್ನ ಇಟ್ಕೊಂಬಂದು ನೋಡು, ಹೊಟ್ಟೆ ತುಂಬ ಊಟ ಮಾಡ್ಬಿಡು. ಸರಿ ಅವ್ವ. ಸರಿ ಕಣವ, ಊಟ ಮಾಡು. ಮತ್ತೆ ಬೆಳಗ್ಗೆನ ಊಟ ಮಾಡ್ಬೇಕು. ಈಗಿನ 1 ಗಂಟೆ ಆಗೈತಿ. ಅದಕ್ಕೆ ಹೊಟ್ಟೆ ತುಂಬ ಉಂಡು ಮತ್ತೆ ಬೆಳಗ್ಗೆನ ಊಟ ಮಾಡ್ಬೇಕು ನೀನು. ನಾನು ಅಷ್ಟೊತ್ತಿಗೆ ನೀನು ಮಲಗಾಕ ಎಲ್ಲಾನು ರೆಡಿ ಮಾಡ್ತೀನಿ. ಊಟ ಮಾಡ್ಬಿಡವ. ಸರಿ ಅವ್ವ. ಒಂದು ಬರಕ್ಕೆ ಸುಮ್ಮನೆ ಮಲಗಾಕ ಎಲ್ಲಾನು ನೀಟಾಗಿ ಮಾಡಿಟ್ಬೇಕು. ಮಲಗಿಬಿಟ್ರಾಯ್ತು. ಆಮೇಲೆ ಬೆಳಗ್ಗೆ ಎಬ್ಬಿಸಿದ್ರಾಯ್ತು. ನಾನು ಚೆನ್ನಾಗಿ ರೆಡಿ ಮಾಡಿದೆ. ಸುಮ್ಮನೆ ಉಂಡು ಬಂದಾಗಲ್ಲ ನಾಕಂತ ಬರ್ತೀನಿ. ಅವ ಏನ್ ಮಾಡಕತ್ತೀವಿ? ಅದ ನಿನ್ ಮಲಗಿಸ್ಬೇಕಲ್ಲ. ಎಲ್ಲ ಕೌದಿ ಎಲ್ಲ ಬೇಯಿಸೋದಿಲ್ಲ ಅಂತ ನೋಡಕ್ ಬನ್ನಿ. ಎಲ್ಲಾನು ಬೇಯಿಸಿದ್ವ, ಹಂಗ ಸ್ವಲ್ಪ ಎಲ್ಲ ಮಾಡಿದ್ವಿ. ಊಟ ಮಾಡಿದಂಗೇನವ? ಊಟ ಮಾಡಿದಿಲ್ಲ? ಊಟ ಮಾಡಿ ಬಂದೆ. ಸರಿ ಕಣ, ಊಟ ಮಾಡಿ ಒಮ್ಮೆಕ ಬೆಳಗ್ಗೆನೆ ಎದ್ದೇಳ್ಬೇಕು ನೋಡವ ನೀನು. ಮತ್ತೆ ಮಲಗಿರ್ತಲ್ಲ, ಆ ಕಡೆ ಈ ಕಡೆ ಬಹಳ ಒದ್ದಾಡ್ಬಿಡವ. ಸ್ವಲ್ಪ ನಿಮ್ಗೆ ಯಾವಾಗಾದ್ರೂ ಸ್ವಲ್ಪ ತ್ರಾಸ ಆದ್ರೆ ಸ್ವಲ್ಪ ಒಳ್ಳಿ ಆಮೇಲೆ ಮತ್ತೆ ಸೀದಾ ಮಲ್ಕೊಂಡ್ಬಿಡವ. ಸರಿ ಆಯ್ತು ಕಣಮ್ಮ. ಸರಿ ಆಯ್ತು ಕಣವ, ಟೈಮ್ ಆಯ್ತು, ಮಲ್ಕೋ ಹೋಗು. ಗುಂಡಮ್ಮಕ್ಕ 3 ಗಂಟೆ ಮಲಗಿಸಿದಾಳ, ಈಗ 2 ಗಂಟೆ ಆಗೈತಿ ಅಂತ ಹಸಿನೆಲ್ಲ ಮಲಗಿದ್ರೆ ಏನಾಗಲ್ಲ, ಮಲಗ್ಬಿಡ ಹೋಗವ. ಸರಿ ಆಯ್ತಮ್ಮ. ಸರಿ ಕಣವ, ಮಲಗು. ಬೆಳಗ್ಗೆ ನಾನು ಬಂದು ಏಳ್ಸೋತನ ನೀನು ಎದ್ದೇಳ್ಬಾರ್ದು ನೋಡು. ನಾನು ಯಾವಾಗ ಬಂದು ಎಬ್ಬಿಸ್ನು ಅವಾಗೆದ್ದು ತಲೆ ಸ್ನಾನ ಮಾಡಿ ದೇವರಿಗೆ ದೀಪ ಮುಡಿಸ್ಬೇಕು ನೋಡವ. ಸರಿ ಅಮ್ಮ. ಸರಿ ಕಣವ, ಮಲಗವ ಈಗ. ಸರಿ ಕಣವ, ಬೇಕು ನೋಡಿ ಹಿಂಗ ಮಲಗವ. ಸರಿ ಕಣಮ್ಮ.
ನೋಡಿ ಫ್ರೆಂಡ್ಸ್ ಇವತ್ತು ಹುಣ್ಣಿಮೆ ಐತಲ್ಲ ಅದಕ್ಕೆ ಇವತ್ತೇನೋ ಚಂದ್ರಗ್ರಹಣ ಐತಂತ ಅಕ್ಕ ನಮ್ ಸುಮ್ಮ ಈಗ ಗರ್ಭಿಣಿ ಆಗಿದಾಳಲ್ಲ ಅದಕ್ಕೆ ಈಗಿನ ಇನ್ನೂ ಒಂದ್ ತಾಸು ಗ್ರಹಣ ಇದೆಯಕ್ಕ ಅದಕ್ಕೆ ಯಾಕೆ ಬೇಕು ಅಂತಂದು ಈಗಲ ಊಟ ಮಾಡಿ ಮಲಗಿಸ್ಬಿಟ್ಟಿನಿ ನೋಡಿ. ಸರಿ ಫ್ರೆಂಡ್ಸ್ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಹಂಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.